ನಿಮ್ಮ ಲವ್ ಲೈಫ್ನಲ್ಲಿ ಏನಿದೆ ಇಶ್ಯೂ ಅಂತ ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರೀತಿಯ ವಿಷಯವಾಗಿ ರೀಡಿಂಗ್ ಆಗಿರುತ್ತೆ. ವಾಟ್ ಈಸ್ ದ್ಯಾಟ್ ಯು ಶುಡ್ ನೋ ಅಬೌಟ್ ಯುವರ್ ಲವ್ ಲೈಫ್. 1, 2 ಆ್ಯಂಡ್ 3. ಓಕೆ, ನಾನು 3 ಕಾರ್ಡ್ಸ್ನ ತೆಗೆದಿದ್ದೀನಿ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ 1, ನಂಬರ್ 2 ಆ್ಯಂಡ್ ನಂಬರ್ 3. ಓಕೆ, ನಿಮ್ಮ ಲವ್ ಲೈಫ್ ಕುರಿತಾಗಿ ಗೈಡೆನ್ಸ್ ಆಗಿರುತ್ತೆ. ಯಾರು ನಂಬರ್ 1ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಗೆಟಿಂಗ್ ಕ್ರಮ್ಸ್ ಅಂತ ಬರ್ತಾ ಇದೆ ಮೆಸೇಜ್. ಯು ಡಿಸರ್ವ್ ಮೋರ್ ದೆನ್ ಕ್ರಮ್ಸ್ ಆಫ್ ಅಫೆಕ್ಷನ್, ವೆಯ್ಟ್ ಫಾರ್ ದ ಒನ್ ಹೂ ಅಡಾರ್ಸ್ ಯು ಅಂತ ಬರ್ತಾ ಇದೆ. ಸೊ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರುವಂಥದ್ದೇ ಆಗಿರಬಹುದು, ಕಮ್ಮಿನೇ ಸಿಗ್ತಾ ಇದೆ. ಪ್ರೀತಿ ಅಂತ ಬಂದಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಹಾಗೂ ಸೆಟಲ್ ಆಗಿಬಿಡ್ತಾ ಇದ್ದೀರಾ, ಎಸ್ ಅಂತಿದ್ದೀರಾ, ತುಂಬಾ ವೀಕ್ ಪಾಯಿಂಟಲ್ಲಿದ್ದೀರಾ. ಇದನ್ನು ಒಂಥರ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಕೆಲವರು, ನಿಮ್ಮನ್ನು ಅಪ್ರೋಚ್ ಆಗುವಂಥವ್ರು. ಸೊ ಫಸ್ಟ್ ನಿಮಗೆ ನೀವು ವ್ಯಾಲ್ಯೂ ಕೊಟ್ಟಾಗಲೇ ಒಳ್ಳೆ ವಿಷಯಗಳು ನಿಮ್ಮ ಲೈಫಲ್ಲಿ ನಡೆಯುವಂಥದ್ದು. ನಿಮ್ಮ ಫ್ರೀಕ್ವೆನ್ಸಿನ ಹೈಯರ್ ಮಾಡ್ಕೋಬೇಕಾಗುತ್ತೆ ಅಂತ ಮೆಸೇಜ್ ಬಂದಿದೆ. ಯು ಡಿಸರ್ವ್ ಮೋರ್ ಅಂತ ಬಂದಿದೆ. ಈ ಕೂಡಲೇ ಕಮೆಂಟ್ ಮಾಡಿ, ಎಸ್ ಐ ಡಿಸರ್ವ್ ಮೋರ್ ಲವ್ ಇನ್ ಮೈ ಲೈಫ್ ಅಂತ. ಬಿಕಾಸ್ ಡೋಂಟ್ ಸೆಟಲ್ ಫಾರ್ ಲೆಸ್. ಯಾವತ್ತೂ ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಂಬರ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಇನ್ಸೆಕ್ಯೂರಿಟೀಸ್ ಅಂತ ಮೆಸೇಜ್ ಬರ್ತಾ ಇದೆ. ವರ್ಕ್ ಆನ್ ಬಿಲ್ಡಿಂಗ್ ಯೋರ್ ಕಾನ್ಫಿಡೆನ್ಸ್ ಆ್ಯಂಡ್ ಫೀಲಿಂಗ್ ಸೇಫ್ ಇನ್ ಯೋರ್ ರಿಲೇಷನ್ಶಿಪ್. ನಿಮ್ಮ ಬಗ್ಗೆ ನಿಮಗೇನೆ ಸೆಲ್ಫ್ ಡೌಟ್ ಇದೆ, ಹಾಗೂ ಕೀಳರಿಮೆ ಇದೆ, ಕಾನ್ಫಿಡೆನ್ಸ್ ಕಮ್ಮಿ ಇದೆ ಅಂತ ಬಂದುಬಿಟ್ಟಿದೆ. ಆಗಲೇ ಮೆಸೇಜ್ ನೋಡ್ಬೋದು. ವರ್ಕ್ ಆನ್ ಇಟ್ ಅಂತ ತೋರಿಸ್ತಿದೆ. ಯಾಕಂದರೆ ಇದು ನಿಮ್ಮ ರಿಲೇಷನ್ಶಿಪ್ಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಅದರಿಂದ ನೋವು ಹೆಚ್ಚಾಗ್ತಾ ಇದೆ, ಹಾಗೂ ಒಂದು ಡಾರ್ಕರ್ ಸ್ಟೇಟಿಗೆ ಬರ್ತಾ ಇದ್ದೀರಾ, ಡಿಪ್ರೆಷನ್ ಸ್ಟೇಟಿಗೆ ಬರ್ತಾ ಇದ್ದೀರಾ. ಪ್ರೀತಿ ವಿಷಯವಾಗಿ ನೀವು ತುಂಬಾ ಅತಿರೇಕವಾಗಿ ಕಾಂಪ್ರಮೈಸ್ ಆಗ್ತಾ ಇದ್ದೀರಾ. ಸೊ ಫಸ್ಟ್ ನಿಮ್ಮನ್ನು ನೀವು ಸ್ಟ್ರಾಂಗರ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಯು ಡಿಸರ್ವ್ ದ ಬೆಸ್ಟ್. ಓಕೆ, ಕಮೆಂಟ್ ಮಾಡಿ, ಐ ಆಮ್ ವರ್ಕಿಂಗ್ ಆನ್ ಮೈ ಕಾನ್ಫಿಡೆನ್ಸ್ ಅಂತ. ಯಾರು ನಂಬರ್ 3ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ರಿಜೆಕ್ಷನ್ ಅಂತ ಬರ್ತಾ ಇದೆ ಮೆಸೇಜ್ ನಿಮಗೆ. ಬಿಲ್ಡ್ ಯೋರ್ ಕಾನ್ಫಿಡೆನ್ಸ್ ಬೈ ಡೇಟಿಂಗ್ ಅ ಲಾಟ್ ಆ್ಯಂಡ್ ಫೈಂಡಿಂಗ್ ಔಟ್ ವಾಟ್ ಪೀಪಲ್ ಲೈಕ್ ಅಬೌಟ್ ಯು. ಸೊ ನೀವು ಜನರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಏನಾದ್ರು ಪ್ರಾಬ್ಲಮ್ ಆಗಿಬಿಡುತ್ತೇನೋ, ನನ್ನ ಜನ ಇಷ್ಟಪಡೋದಿಲ್ವೇನೋ, ಪ್ರೀತಿ ವಿಷಯದಲ್ಲಿ ನಾನು ನೋವು ಅನುಭವಿಸ್ಬಿಡ್ತೀನಿ, ಅದಕ್ಕೆ ನಾನೇನು ಮಾಡೋಕ್ಕೆ ಹೋಗಲ್ಲ. ಯು ನಾಟ್ ಪುಟ್ಟಿಂಗ್ ಎನಿ ಎಫರ್ಟ್ಸ್ ಹಾಕಿ ಅಂತ ಬರ್ತಾ ಇದೆ. ಓಕೆ, ವರ್ಕ್ ಆನ್ ಇಟ್. ಐ ಆಮ್ ಓಪನಿಂಗ್ ಅಪ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅದು ನಿಮ್ಮ ಮೆಸೇಜ್ ಆಗಿತ್ತು. You have to start dating and loving more. Thank you.